ನಾವಿದ್ದೀವಿ ಇವತ್ತು ಕೊಟ್ಟೂರು ತಾಲೂಕಿನ ಕಂದಗಲ್ಲು ಗ್ರಾಮದಲ್ಲಿ ಕೂಡ ನಮ್ಮ ಉಪ್ಪಾರ ಸಮಾಜದ ಹಲವಾರು ಕುಟುಂಬಗಳಿದ್ದು ಇಲ್ಲಿ ಕೂಡ ಸಮಾಜ ಮುಖಂಡರನ್ನ ಬನ್ನಿ ಮಾತಾಡ್ಸೋಣ. ಸಮಾಜದ ಬಗ್ಗೆ, ಸಂಘಟನೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಕಂದಗಲ್ಲು ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ನಾವಿದ್ದೀವಿ ಇವತ್ತು ಕೊಟ್ಟೂರು ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ಕೂಡ ಹಲವಾರು ಉಪ್ಪಾರ ಕುಟುಂಬಗಳಿದ್ದು ನಮ್ಮ ಜೊತೆಲಿದ್ದಾರೆ ನಾಗರಾಜ್ ಅವರು. ಇವರು ಕೂಡ ನಮ್ಮ ಸಮಾಜದ ಹಿರಿಯ ಮುಖಂಡರು. ಬನ್ನಿ ಇಲ್ಲಿ ಯಾವ ಥರ ಉಪ್ಪಾರ ಮನೆಗಳಿದ್ದಾವೆ ಮತ್ತು ಯಾವ ವೃತ್ತಿ ಹೋಗ್ತಾರೆ ಮತ್ತು ಉಪ್ಪಾರ ಸಂಘಟನೆ ಯಾವ ರೀತಿ ಮಾಡಿದ್ದಾರೆ, ಅವರು ಕೂಡ ಉಪ್ಪಾರ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಉಪ್ಪಾರ ಸಮಾಜದ ಬಗ್ಗೆ ಮಾತಾಡ್ತಾರೆ, ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಕಂದಗಲ್ ಗ್ರಾಮದಲ್ಲಿ ನಮ್ಮ ಉಪ್ಪಾರ ಮನೆಗಳು ಎಷ್ಟು ಬರ್ತವೆ ಮತ್ತು ಏನೇನು ವೃತ್ತಿ ಹೋಗ್ತಾರೆ? ಸರ್, ನಮ್ಮ ಊರಲ್ಲಿ ಒಂದು 150 ಮನೆ ಗ್ರಾಮ ಸರ್ ನಮ್ಮದು ಊರಲ್ಲಿ. ಆದರೂ ಸರ್ ಕೂಲಿ ಜಾಸ್ತಿ ಸರ್ ಮಾಡೋದು. ಹೊಲಬೇಸಾಯನೂ ಮಾಡ್ತಾರೆ ಸರ್, ಹೊಲಬೇಸಾಯನೂ ಮಾಡ್ತಾರೆ. ಮತ್ತು ಹಲವಾರು ನಮಗೆ ಭಾಳ ನಮ್ಮ ಉಪ್ಪಾರ ಸಮಾಜ ಎಂಬುದು ಗೊತ್ತಿಲ್ಲ ಸರ್. ಅಷ್ಟು ಎಲ್ಲ ಇದು ಭಾಳ ಕಷ್ಟದಾಗಲಿ ಸರ್ ಐತೆ ಸರ್. ಅದಕ್ಕೋಸ್ಕರನೇ ನಮಗೆ ಒಂದು ಏನೇ ಮಾಡಿ ನಮಗೆ ಉಪ್ಪಾರ ಸಮಾಜ ಎಂಬುದು ಒಂದು ಗೊತ್ತುಪಡಿಸ್ಬೇಕು ಸರ್. ಗೊತ್ತುಪಡಿಸಿ ನಮಗೆ ಒಂದು ಉಪ್ಪಾರದ್ದು ಒಂದು ಏನೋ ಒಂದು ಸಲಹೆ ಮಾಡಿದರೆ ನಾವು ಮುಂದೆ ಯಜಮಾನರನ್ನು, ಹಿರಿಯರನ್ನು, ಗುರಿಯರನ್ನು ಎಲ್ಲ ಕರ್ಕೊಂಡು ಮುನ್ನುಗ್ಗಕ್ಕೆ ಒಂದು ಸಾಧ್ಯತೆ ಐತೆ ಸರ್. ಮುನ್ನು ನುಗ್ಬೋದು ಸರ್. ಹಂಗಾಗಿನೇ ನಾವು ಕೇಳ್ಕೊಳೋದು ಇಷ್ಟೇ ಸರ್, ನಿಮಗೆ ದಯ ಮಾಡಿಸೋದು ಇಷ್ಟೇ, ನಮ್ಮ ಉಪ್ಪಾರ ಸಮಾಜ ಬೆಳಕಿಗೆ ಬರಲ್ಲ ಅಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೊತೀವಿ ಸರ್. ಇಲ್ಲಿ ಉಪ್ಪಾರ ಯಾವ ವೃತ್ತಿಗೆ ಹೋಗ್ತಾರೆ ಸರ್? ಏನು ಕೆಲಸಕ್ಕೆ ಹೋಗ್ತಾರೆ? ಗಾರೆ ಕೆಲಸಕ್ಕೆ ಹೋಗ್ತಾರೆ ಅಥವಾ ಏನೇನು ರೈತರ ಕೆಲಸ ಮಾಡ್ತಾರೆ? ಏನು ಕೆಲಸ ಮಾಡ್ತಾರೆ ಸರ್? ನಮ್ಮ ಉಪ್ಪಾರಲ್ಲಿ ಹೊಲಬೇಸಾಯ ಜಾಸ್ತಿ ಸರ್ ಮಾಡೋದು. ವ್ಯವಸಾಯನೇ ಜಾಸ್ತಿ ಸರ್, ವ್ಯವಸಾಯನೂ ಮಾಡ್ತಾರೆ. ಆಮೇಲೆ ಇದನ್ನು ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಗ್ರಾಮ ಪಂಚಾಯತಿನ ಹೆಣ್ಮಕ್ಳು ಮೆಂಬರ್ ಸರ್, ಉಪಾಧ್ಯಕ್ಷನೂ ಆಗಿದ್ರು. ಆಮೇಲೆ ಎಲ್ಲ ಕೆಲಸನೂ ನಾವು ಸಲಹೆ ಮಾಡೀವಿ ಸರ್. ಒಂದು ಸುಡುಗಾಡು ಬೈಲಾಗಲಿ, ಒಂದು ಶಾಲೆ ಕೆಲಸ ಆಗಲಿ, ಒಂದು ಏನೇ ಹಲವಾರು ಕೆಲಸಗಳು ಕೂಡ ಮಾಡಿಸೀವಿ ಸರ್. ಆಲ್ರೆಡಿನೂ ಮಾಡ್ಸಕತ್ತೀವಿ ಸರ್. ಆದರೂ ನಮಗೆ ಉಪ್ಪಾರ ಸಮಾಜದ್ದು ಒಂದು ಬೆಳಕಿಗೆ ಬರಲ್ಲ ಅಂತೇಳಿ ಒಂದು 150 ಮನೆ ಗ್ರಾಮ ಸರ್. ನಮಗೆ ಇವಾಗ ಮೆಂಬರ್ ಆದರೂ ಕೂಡ ನಿಮ್ಮ ಉಪ್ಪಾರ ಸಮಾಜದಲ್ಲಿ ಏನು ಕೆಲಸಗಳು ಏನು ಮಾಡಿರಿ, ಹಂಗೆ ವೀರಶೈವದವ್ರು ಮಾಡ್ತಾರೆ, ಆಮೇಲೆ SC ಮಾಡ್ತಾರೆ, ST ಮಾಡ್ತಾರೆ. ನಮ್ಮ ಉಪ್ಪಾರ ಸಮಾಜದಲ್ಲಿ ನಿಮ್ದು ಏನೈತೆ ಅಂತ ನಮ್ಮನ್ನು ಕೇಳ್ತಾರೆ ಸರ್. ನಾವು ಉತ್ತರ ಕೊಡೋಕೆ ಆಗಂಗಿಲ್ಲ ಸರ್. ಅದಕ್ಕೋಸ್ಕರನೇ ನಮಗೆ ಏನೇ ಬರಲಿ ನಮ್ಮ ಉಪ್ಪಾರ ಸಮಾಜ ಮುಂದಕ್ಕೆ ಬಂದು ನಮ್ಮನ್ನು ಎಷ್ಟೇ ಆಗಲಿ ಒಂದು ಬಲ ವಹಿಸ್ಬೇಕಂತ ಹೇಳಿ ನಮ್ಮ ಕಳೆಯಿಂದ ನಿಮ್ಮ ಕೈ ಮುಗಿದು ನಾವು ಬೇಡಿಕೊಳ್ತೀವಿ ಸರ್. ಸರ್, ಇವತ್ತು ಉಪ್ಪಾರ ಅಭಿವೃದ್ಧಿ ನಿಗಮ ಮಾಡಿದರೆ ಉಪ್ಪಾರ ಅಭಿವೃದ್ಧಿ ಆಗಬೇಕು, ಉಪ್ಪಾರ ಬೆಳಕಿ ಬರಬೇಕಂತ. ಆ ಅಭಿವೃದ್ಧಿ ನಿಗಮದಿಂದ ಅನುಕೂಲ ಏನಾಯ್ತು ನಿಮಗೆ? ನಮಗೆ ಉಪ್ಪಾರ ಸಮಾಜದ್ದು ಅಂಬೋದೇ ನಮಗೆ ಈ ಭಾಗ ನಮಗೆ ಗೊತ್ತಲ್ಲ ಸರ್. ಇದೇ ನಮಗೆ ಇವಾಗ ಕಳಕಳಿಯಿಂದ ನಮಗೆ ಕೇಳ್ತೀವಿ ಸರ್. ಹಿಂಗೆ ನೀವು ಬಂದದ್ದು, ನಮ್ಮ ಪ್ರಶ್ನೆಯರು ಬಂದದ್ದು ನಮಗೆ ಭಾಳ ಸಂತೋಷ ಆಗ್ಯದ ಸರ್. ಇನ್ನು ಮುಂದೆ ಆದರೂ ಕೂಡ ನಮ್ಮ ಉಪ್ಪಾರ ಸಮಾಜದ್ದು ಹಿಂಗೆ ಬೆಳಕಿಗೆ ಬರ್ತತಿ ಅಂತಂದರೆ ಇನ್ನು ನಾವು ಕೂಡ ಮುನ್ನುಗ್ಗಿ ನಾವು ಎಲ್ಲಿ ಬೇಕಾದ್ರೂ ಬರೋಕೆ ಸಲಹೆನ ನಾವು ಕೊಡ್ತೀವಿ ಸರ್. ನಾವು ನಿಮಗೆ ಬೇಕಾದಷ್ಟು ಆಗಲಿ, ನಾವು ನಮ್ಮ ಕೈಲಾದಷ್ಟು ನಮಗೆ ನಾವು ಸಲಹೆ ಸಹಕಾರ ಮಾಡ್ತೀವಿ ಸರ್. ಸರ್, ಇವತ್ತು ಉಪ್ಪಾರ ಸಮಾಜಕ್ಕೆ ಮೀಸಲಾತಿ ಬೇಕು, ಅದರಿಂದ ಭಾಳ ಅನುಕೂಲ ಇದಾವೆ, ಮಕ್ಕಳು ಕೂಡ ಜಾಬ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಹಲವಾರು ಹೋರಾಟ ಮಾಡಿ ಮನವಿ ಕೊಟ್ಟರು. ಅದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಸರ್, ಇವಾಗ SC STಗೆ ಸೇರ್ಪಡೆ ಆಗಬೇಕಂತ ಹೇಳಿ ಭಾಳ ದಿವಸಗಳಿಂದ ಹೋರಾಡ್ತೀರಿ ಸರ್. ನಾವು TVಯಾಗ ನೋಡ್ತೀವಿ ಸರ್, ಎಲ್ಲಿ ಬೇಕಲ್ಲೇ ಇದನ್ನು ಮಾಡ್ತೀವಿ. ಅದು SC ST ನಮಗೆ ಮೀಸಲಾತಿ ಯಾಕೆ ಕೇಳ್ತೀವಿ ಅಂದರೆ ನಮ್ಮ ಭಾಗದೊಳಗೆ ನಮ್ಮ ವಿದ್ಯಾವಂತರು ಮಾಡ್ತೀವಿ ಸರ್. ವಿದ್ಯಾವಂತರು ಒಂದು ಸ್ಕೋರ್ 1% ಹೋಗೋದು ಸರ್. ಹಂಗಾಗಿ ನಮಗೆ ವಿದ್ಯಾವಂತರು ಮಾಡಿದ್ರು ಅಪಾಯಿಂಟ್ ಆಗದಂಗೆ ಸಾವಿರಾರು ಜನ ನಮ್ಮ ಭಾಗದೊಳಗೆ ಇಲ್ಲ ಸರ್. ಅದಕ್ಕಾಗಿನೇ ನಾವು SC ST ನಮ್ಗೆ ಯಾವುದೇ ಒಂದು ಮೀಸಲಾತಿ ಕೊಡ್ಬೇಕಂತ ಹೇಳಿ ನಿಮ್ಮನ್ನು ಕಳೆಯಿಂದ ನಾವು ಕೇಳ್ಕೊಳ್ತೀವಿ ಸರ್. ಸರ್, ಈಗ ರಾಜಕೀಯವಾಗಿ ಉಪ್ಪರಿಂದ ನಾವೆಲ್ಲ ಗೆದ್ದಿದ್ದೀವಿ ಅಂತ ಅಂತಾರೆ, ಆದರೆ ಈಗ ಉಪ್ಪರಿಗೆ ರಾಜಕೀಯವಾಗಿ ಸ್ಥಾನಮಾನಗಳನ್ನು ಕೊಡೋದಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದರಲ್ಲಿ ಭಾಳ ಕಷ್ಟ ಸರ್. ನಮಗೆ ಇವಾಗ ಮೀಸಲಾತಿ ಬಂದ ಸರ್. ಮೀಸಲಾತಿ ಬಂದತ್ತಂದರೆ ಇವಾಗ ನಮ್ಮ ಭಾಗದಾಗ ನಾವು ಗೆದಿಬೇಕಂತ ಇರ್ತೀವಿ ಸರ್. ಗೆದಿಬೇಕಂತ ಇದ್ದಾಗ ಅವರಲ್ಲಿ ಭಾಳ ಒಕ್ಕೂಟ ಇರ್ತದೆ ಸರ್. ನಮ್ಮ ಉಪ್ಪಾರ ಸಮಾಜದ್ದು ಅಂಬೋದೇ ಗೊತ್ತಿಲ್ಲ ಅಂದಾಗ ನಮ್ಮಲ್ಲಿ ಒಕ್ಕಟ್ಟಿಲ್ಲ ಸರ್. ಅದಕ್ಕೋಸ್ಕರನೇ ನಮಗೆ ಒಕ್ಕಟ್ಟು ಇರಬೇಕು ಅಂತ ಹೇಳಿ ನಾವು ನಿಮ್ಮನ್ನು ಭಾವಿಸ್ಬೇಕಂದ್ರೆ ನಾವು ಮುನ್ನುಗ್ಗೋಕೆ ಸರ್. ಮುನ್ನುಗ್ಗಿ ನಾವು ಒಕ್ಕಟ್ಟು ಆದಾಯ ಹಾಕಿ ಸರ್. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕಳೆಯಿಂದ ಇನ್ನಕ್ಕೆ ಬೇಡ್ಕೊತೀವಿ ಸರ್. ನೀವು ಉಪ್ಪಾರ ಸಮಾಜದ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತೀರಾ? ನಾವು ಎಲ್ಲಿ ಬೇಕಾದ್ರೂ ಕೂಡ
ಇನ್ನು ಹಿಂದೆ ಭಾಗವಹಿಸಿಲ್ಲ ಅಂದ್ರೂ ಇನ್ನು ಮುಂದೆ ಉಪ್ಪಾರ ಸಮಾಜದಾಗ ನಾವು ಭಾಗವಹಿಸ್ತೀವಿ ಅಂತ ಎದಿ ತೊಟ್ಟಿಗೆ ಅಂತ ಹೇಳ್ತೀವಿ ಸರ್. ಈಗ ನಿಮ್ಮ ಭಾಗದಲ್ಲಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳೆಲ್ಲ ನಿಮ್ಮ ಗ್ರಾಮಕ್ಕೆ ಬಂದು ಯಾವುದೇ ಕಾರ್ಯಕ್ರಮಗಳಿದ್ರೆ ನಿಮಗೆ ಕರೆಯೋದು ಅಥವಾ ಯಾವ್ದಾರ ಮಾಹಿತಿಗಳನ್ನು ತಲುಪಿಸ್ತಿದ್ದಾರೆ? ಇಲ್ಲ ಸರ್, ಇಲ್ಲಿವರೆಗೆ ತಲುಪಿಸಲ್ಲ ಸರ್. ಇವಾಗ ಇದೇ ನಾವು ಫಸ್ಟ್ ಸರ್ತಿ ನಾವು ಇವರು ನಮ್ಮ ಪತ್ರಕರ್ತನ ನಮಗೆ ಬಂದಿರೋದಂದ್ರೆ ನಮಗೆ ಸಂತೋಷ ಸರ್. ಇದೇ ಫಸ್ಟ್ ಟೈಮ್ ಸರ್ ನಮ್ಮೂರಲ್ಲಿ ನಮ್ಮ ಕಂದಗಲ್ಲಾಗ ಬಂದಿರೋದು. ಅದಕ್ಕೋಗಿನ ನಮಗೆ ಸಂತೋಷ ಆಗೈತೆ ಸರ್, ಸಂತೋಷ ಆಗೈತಿ. ಇನ್ನು ಮುನ್ನೂಗಾಕ ನಮಗೆ ಸಲಹೆ ಕೊಟ್ಟರೆ ನಾವು ನುಗ್ತೀವಿ ಸರ್. ಉಪ್ಪಾರ ಸಮಾಜದ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚಿಕೆ ನಮಸ್ಕರಿಸ್ತಾರೆ ಸರ್. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್, ನಮಸ್ಕಾರ ಸರ್.